ಹೇಗೂ ಮದುವೆ ರೆಡಿ ಆಗಿದ್ದೀನಿ ನಾನು. ನನ್ನ ಕಲರಿಗೆ, ನನ್ನ ಸ್ಕಿನ್ ಕಲರಿಗೆ ಇದು ಅಲ್ಲ ವೈಟ್ ಪ್ಯಾಂಟ್. ವೈಟ್ ಪ್ಯಾಂಟ್ ಬರುತ್ತೆ, ಫಾರ್ಮಲ್ ಬರೋದು ಪ್ಯಾಂಟ್. ಓಕೆ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀವು ಕಮೆಂಟ್ ಮಾಡಿ. ಎಸ್, ಇವರು ಕಮಲೇಶ್ ಅಂತ ನನ್ನ ಆತ್ಮೀಯರು. ನಾನು ಮೈ ಡ್ರೆಸ್ ಕೋಡಿಗೆ ಬಂದಾಗ ನಮಗೆ ಬೇಕಾಗಿರುವಂತ ಎಲ್ಲ ಡ್ರೆಸ್ಗಳನ್ನ ಒಳ್ಳೆ ಮೆಜರ್ಮೆಂಟ್ ತಕೊಂಡು ನಮಗೆ ಶೂಟ್ ಆಗ್ತಕ್ಕಂಥ ರೀತಿಯಲ್ಲಿ ಇವರು ಸ್ಟಿಚ್ ಮಾಡಿಸಿ ಕೊಡ್ತಾರೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೂಪರ್. ಓಕೆ, ನಂದು ನಿಮ್ದು ನಾನು ಕೂಡ ಆರಾಮಿದ್ದೇನೆ. ಒಂದು 2-2.5 ವರ್ಷದಿಂದ ನಾವು ಜೊತೆಲಿ ಮಾತಾಡಿದ್ರೆ ನನಗೆ ಬೇಕಾಗಿರುವಂತ ಎಲ್ಲ ಡ್ರೆಸ್ಸಸ್ ಗಳನ್ನ ಇವರೇ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ವೆಡ್ಡಿಂಗ್ ಗಳಿಗೆ ಅಥವಾ ಶುಭ ಸಮಾರಂಭಗಳಿಗೆ ಯಾವ್ದಾದ್ರು ಡ್ರೆಸ್ ಗಳನ್ನು ನೀವು ಸ್ಟಿಚ್ ಮಾಡಬೇಕು, ಕೇವಲ ಒಬ್ಬ ವ್ಯಕ್ತಿಗಲ್ಲ ಅಥವಾ ಗ್ರೂಪ್ ಆಗಿ ನಿಮ್ಮ ಟೀಮಿಗೆ ಒಂದು ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ರೆ ಓನ್ಲಿ ಫಾರ್ ಜೆಂಟ್ಸ್ ಅಂದ್ರೆ ಮೆನ್ಸ್, ಬಾಯ್ಸ್ ಗಳಿಗೆ ಮಾತ್ರ ಇಲ್ಲಿ ಎಲ್ಲ ವೆರೈಟಿ ಆಗಿರುವಂತಹ ಡ್ರೆಸ್ಗಳು ನಮಗೆ ಸಿಗುತ್ತೆ. ನೀವು ಏನೆಲ್ಲ ನೀವು ನಿಮ್ಮ ಮೊಬೈಲ್ ಅಲ್ಲಿ ಮಾಡೆಲ್ ಗಳನ್ನು ತೋರಿಸಿ ಇದೇ ತರ ಡ್ರೆಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ಅದನ್ನೇ ವಿದಿನ್ 24 hours ಒಳಗೆ ಸ್ಟಿಚ್ ಮಾಡಿ ಕೊಡ್ತಕ್ಕಂಥ ಸಂಸ್ಥೆ ಅಲ್ವಾ? ಹಾಗಿರುವಾಗ ಎಲ್ರಿಗೂ ಕೂಡ ಮತ್ತೊಮ್ಮೆ ಮೈ ಡ್ರೆಸ್ ಕೋಡ್ ಅವರ ವೆಡ್ಡಿಂಗ್ ಸ್ಟುಡಿಯೋಗೆ ಸ್ವಾಗತ. ಈಗ ನಾನು ಡೈರೆಕ್ಟ್ ಆಗಿ ಕೇಳೋದು, ಈಗ ಎಲ್ಲ ಶುಭ ಸಮಾರಂಭಗಳಿಗೆ ಏನೆಲ್ಲ ವೆರೈಟಿ ಆಫ್ ಡ್ರೆಸ್ ಗಳನ್ನ ಇಲ್ಲಿ ರೆಡಿ ಮಾಡಿ ಕೊಡ್ತೀರಿ ಅಂತ? ನಾವು ಆಕ್ಚುಲಿ ಸೂಟ್ ಮಾಡ್ತೇವೆ, ಶರ್ವಾನಿ, ಜೋಧ್ಪುರಿ ಬರುತ್ತೆ ನಿಮ್ಗೆ ವೆಡ್ಡಿಂಗ್ ನಲ್ಲಿ, ಮತ್ತೆ ಸಲ್ವಾರ್ ಬರುತ್ತೆ ನಿಮ್ಗೆ ಫುಲ್ ಲೆಂತ್ ಅದು. ಓಕೆ, ಮತ್ತೆ ನಿಮ್ಗೆ ವೇಸ್ಟಿ ಸೆಟ್ ಬರುತ್ತೆ. ಓಕೆ, ಮತ್ತೆ ಪೇಟ, ಶಾಲು, ಶೂ ಅದರದ್ದು ಫುಲ್ ಸೆಟ್ಟೇ ಸಿಗುತ್ತೆ ನಿಮ್ಗೆ. ಓಕೆ, ಮತ್ತೆ A to Z ವೆಡ್ಡಿಂಗ್ ಅಂತ ಏನು ಬರುತ್ತೆ ಎಲ್ಲದೂ ಸಿಗುತ್ತೆ ನಿಮ್ಗೆ. ಎಲ್ಲಾನು ಸಿಗುತ್ತೆ, ಯಾವ್ದು ಇಲ್ಲ ಅಂತ ಇಲ್ಲ. ಇಲ್ಲಿ ಇರೋದನ್ನ ಬಿಟ್ಟು ಅವರು ಏನು ನಮಗೆ ಫೋಟೋ ತೋರಿಸಿದ್ರೆ ಕಸ್ಟಮರ್ ವೈಸ್ ಬಂದ್ರು ಅದು ಸಹ ಮಾಡಿ ಕೊಡ್ತೇವೆ, ಅದು ಕೂಡ ಮಾಡಿ ಕೊಡ್ತೀರಿ. ಮತ್ತೆ ಫೋಟೋ ಎನಿ ಒನ್ ಮಾಡಲ್ ಫೋಟೋ ಯಾವ್ದು ಕೊಡ್ತೀರಾ ಅದು ರೆಡಿ ಮಾಡಿ ಕೊಡ್ತೇವೆ ನಾವು. ಓಕೆ, ಓಕೆ, ಓಕೆ. ಹಾಗಿದ್ರೆ ನೀವು ಹೇಳಿರೋದಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನೇ ಕೊಡ್ತೀರಿ ಅಲ್ವಾ? ಅದೇ ನನ್ನ ಫ್ರೆಂಡ್ ಕೂಡ ಮದುವೆ ಇದೆ, ಅದಕ್ಕಾಗಿ ನಾನು ಕೂಡ ಚೂಸ್ ಮಾಡ್ತಕ್ಕಂಥದ್ದು ಮೈ ಡ್ರೆಸ್ ಕೋಡ್. ಅದಕ್ಕಾಗಿ ಇವತ್ತು ವಿಡಿಯೋವನ್ನ ಮಾಡ್ತಾ ನಿಮಗೂ ಏನಾದ್ರು ಎಲ್ಲಾದ್ರೂ ಪರ್ಚೇಸ್ ಮಾಡಬೇಕು ಅಥವಾ ನನಗೆ ಸ್ಟಿಚ್ ಮಾಡಿನೇ ಡ್ರೆಸ್ ಹಾಕೊಳ್ಬೇಕು ಅಂತ ಹೇಳುವಂತ ಯೋಚನೆಗಳಿದ್ರೆ ಅದನ್ನ ಇಲ್ಲಿ ಫುಲ್ಫಿಲ್ ಮಾಡ್ಕೊಳ್ಬಹುದು ಅಂತ. ಬಹಳ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಗಳನ್ನ ಇಲ್ಲೇ ನಾನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇರೋದು. ಸೊ ಬ್ರ್ಯಾಂಡ್ ವೈಸ್ ಅಲ್ಲಿ ಬಂದ್ರೆ ಯಾವ್ದೆಲ್ಲ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಿ? ಇಲ್ಲಿ ಬಂದ್ರೆ ನಿಮಗೆ ರೈಮಂಡ್ಸ್ ಬರುತ್ತೆ ನಿಮಗೆ, ಹೈ ಟಾಪ್ ಒನ್ ಬ್ರ್ಯಾಂಡ್. ಓಕೆ, ಓಕೆ. ಅದು ಬಿಟ್ಟರೆ ನಿಮಗೆ ಅದು ಪ್ಯಾಂಟ್ಗೆ ಸೂಟು ಮತ್ತೆ ನಿಮಗೆ ಪ್ಯಾಂಟ್ ಎಲ್ಲ. ಓಕೆ, ಅದರಲ್ಲಿ ಓಕೆ, ರೈಮಂಡ್. ಓಕೆ, ಮತ್ತೆ ನಿಮಗೆ ಸಿಯಾರಾಮ್ ಅಂತ ಬರುತ್ತೆ ನಿಮಗೆ, ಕ್ಯಾನೋಲಿ ಬರುತ್ತೆ, ಮಿತ್ವಾ ಬರುತ್ತೆ, ಲೆಜೆಂಜಿಯಾ ಬರುತ್ತೆ, ಎಲ್ಲ ಟಾಪ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಎಲ್ಲ ಕೂಡ ಬರುತ್ತಲ್ವಾ? ಓಕೆ, ಇಲ್ಲಿಗ ಇದೇನೀಗ ನಮ್ಮ ರೆಡಿ ಮಾಡಿ ಇಟ್ಟಿರುವಂತಕ್ಕಂಥದ್ದು ಇದು ಜಸ್ಟ್ ಇದು ನೋಡಿ. ಈಗ ನೀವು ಅದು ರೆಡಿ ಮಾಡಿ ಕಸ್ಟಮರ್ ಗಳಿಗೆ ಕೊಡ್ಲಿಕ್ಕೆ ರೆಡಿ ಆಗಿರೋದು ಜೋಧ್ಪುರಿ ಇದು ನಿಮಗೆ. ಓಕೆ, ಓಕೆ, ಈ ರೀತಿ ಬರುತ್ತಲ್ಲ ಜೋಧ್ಪುರಿ ಬರುತ್ತೆ ನಿಮಗೆ. ಓಕೆ, ಅನಂತರ ಕೋಟ್ ಗಳೆಲ್ಲ ಬೇಕಿದ್ರೆ ಮತ್ತೆ ನಿಮಗೆ ಸೂಟ್ ಬರುತ್ತೆ. ಶೂಟ್ ಅಲ್ಲ? ಓಕೆ, ಇದು ಕಂಪ್ಲೀಟ್ ಸೆಟ್ ನಿಮಗೆ. ಇದು 2 ಪೀಸ್ ಸೆಟ್. ಇದರಲ್ಲಿ ನಿಮಗೆ ಮತ್ತೊಂದು ಬರುತ್ತೆ 3 ಪೀಸ್ ಸೆಟ್ ನಿಮಗೆ. ಸೂಟು, ವೇಸ್ಟ್ ಕೋಟ್, ಟೈ, ಶರ್ಟ್ ವಿತ್ ಪ್ಯಾಂಟ್. ಓಕೆ, ಇದು ನೀವು ಇಲ್ಲೇ ರೆಡಿ ಮಾಡಿರೋದು? ಇಲ್ಲೇ ರೆಡಿ ಮಾಡಿರೋದು, ನಾವೇ ಸ್ಟಿಚ್ ಮಾಡಿ. ಅಂದ್ರೆ ಅವ್ರದ್ದು ಮೆಜರ್ಮೆಂಟ್ ತಗೊಳ್ತೀರಿ, ಅವರಿಗೆ ಬೇಕಾದ್ರೆ ಮಾಡಿಕೊಳ್ಳಿ. ಓಕೆ, ಓಕೆ. ಆನಂತರ ಇದು ಮತ್ತೆ ಇದು ನಿಮಗೆ ಇದು ಸಹ 3 ಪೀಸ್ ಸೆಟ್ ನಿಮಗೆ. ಇದು ಬಿಟ್ಟರೆ ನಿಮಗೆ ಶರ್ವಾನಿ ಬರುತ್ತೆ. ಓಕೆ, ಇದು ಶರ್ವಾನಿ. ಓಕೆ, ಶರ್ವಾನಿ ನಿಮಗೆ ಅಂದ್ರೆ ಈಗ ಮದುವೆಗಳಿಗೆಲ್ಲ ಬೇಕಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣುತ್ತಲ್ಲ? ಓಕೆ, ಕಸ್ಟಮರ್ ವೈಸ್ ನಿಮಗೆ ವರ್ಕ್ ಎಲ್ಲ ಬೇಕಂದ್ರೆ ವರ್ಕ್ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ನೋಡಿ, ಈ ರೀತಿಯ ಹ್ಯಾಂಡ್ ವರ್ಕ್ ಗಳನ್ನ ಕೂಡ ಮಾಡಿ ಕೊಡ್ತಾರೆ ನೋಡಿ, ಬಹಳ ಬ್ಯೂಟಿಫುಲ್ ಇದೆ. ನಾನು ಕೆಲವೊಂದೆಲ್ಲ ಇವೆಂಟ್ ಗಳಿಗೆ ಡ್ರೆಸ್ ಅನ್ನ ಹಾಕಿದಾಗ ತುಂಬಾ ಜನ ನನಗೆ ಕೇಳ್ತಿದ್ರು ಎಲ್ಲಿ ತಗೊಂಡ್ರಿ, ಇಲ್ಲಿ ತಗೊಂಡ್ರಿ ಅಂತ. ನಾನು ಕೂಡ ಹ್ಯಾಂಡ್ ವರ್ಕ್ ಗಳನ್ನ ಮಾಡಿರ್ತಕ್ಕಂಥದ್ದು ಇಲ್ಲೇ ಬಂದು. ಹಾಗಾಗಿ ಈ ರೀತಿಯ ಬೇಕು ಅಥವಾ ಕಲರ್ಸ್ ಗಳಲ್ಲಿ ಬೇಕು, ಎಲ್ಲ ವೆರೈಟಿ ಆಫ್ ಕಲರ್ಸ್ ನಿಮಗೆ ಬೇಕು. ಯಾವುದೇ ಡಿಸೈನ್ ಕೊಟ್ಟರು ಹ್ಯಾಂಡ್ ವರ್ಕ್ ಮಾಡಿ ಕೊಡ್ತೀರಲ್ವಾ? ಓಕೆ, ಓಕೆ, ಓಕೆ. ಅತಿ ಹೆಚ್ಚು ಇಲ್ಲಿ ಯಾವ್ದು ಜನಗಳು ಬಂದು ಕೇಳ್ತಾ ಇರ್ತಾರೆ? ಹೈಯೆಸ್ಟ್ ಹೋಗೋದು ಶರ್ವಾನಿ ಅಲ್ವಾ? ವೆಡ್ಡಿಂಗ್ ದ ಹೈಯೆಸ್ಟ್. ವೆಡ್ಡಿಂಗ್ ಸೂಟು, ಶರ್ವಾನಿ, ವೇಸ್ಟ್ ಕೋಟ್. ಓಕೆ, ಸೊ ಮಾಡಲ್ ಜಾಸ್ತಿ. ಇವಾಗ ಎಷ್ಟು ದಿನದಲ್ಲಿ, ಅಂದ್ರೆ ಈಗ ನಾವು ಒಂದು ಅಳತೆ ಕೊಡ್ತೀವಿ, ಎಷ್ಟು ದಿನದಲ್ಲಿ ಮಾಡಿ ಕೊಡ್ತೀರಿ? ನಾನು 24 hour ಒಳಗೆ ಮಾಡಿ ಕೊಡ್ತೀರಲ್ವಾ? ನನಗೆ ಅರ್ಜೆಂಟ್ ಇರುವಾಗ ಜಸ್ಟ್ ಒಂದು 5-6 hours ಅಲ್ಲಿ ಕೂಡ ಮಾಡಿ ಕೊಟ್ಟಿದ್ದಾರೆ. ಹಾಗಿರುವಾಗ ಇಷ್ಟೆಲ್ಲ ಚೆನ್ನಾಗಿರ್ತಕ್ಕಂಥ ಡ್ರೆಸ್ಗಳಿದೆ. ಈಗ ಪಡ್ಕೊಂಡು ಹೋಗಿರೋ ಕಸ್ಟಮರ್ಗಳು ಕೂಡ ಒಳ್ಳೆ ರಿವ್ಯೂ ಇದೆ. ರೇಟ್ಗಳೆಲ್ಲ ಹೇಗೆ ಅಂತ? ರೇಟ್ ಏನಂದ್ರೆ ರೆಡಿಮೇಡ್ ಗೆ ಥಿಂಕ್ ಮಾಡಿದ್ರೆ ಇದು ನಿಮಗೆ ಕಡಿಮೆ ಆಗುತ್ತಾ? ಮೇನ್ ಅಂದ್ರೆ ಫಿಟ್ಟಿಂಗ್ ಸಿಗುತ್ತೆ ಕ್ಲೀನ್. ಬಾಡಿಗೆ ನಿಮಗೆ ಎಕ್ಸಾಕ್ಟ್ ಬಾಡಿ ಲೆಂತ್ ಸಿಗುತ್ತೆ, ಹ್ಯಾಂಡ್ ಲೆಂತ್ ಎಲ್ಲ ಕ್ಲೀನ್ ಸಿಗುತ್ತೆ. ಕರೆಕ್ಟ್. ಮತ್ತೆ ಏನಂದ್ರೆ ಮಾಡಲ್ ಯಾವ್ದಾದ್ರು ಚೂಸ್ ಮಾಡಬಹುದು. ಸ್ಟಿಚಿಂಗ್ ಅಲ್ಲಿ ಬಂದ್ರೆ ಇದೇ ಮಾಡಲೇ ರೆಡಿ ಮಾಡ್ಬೇಕಂತ ಇಲ್ಲ. ಸ್ಟಿಚಿಂಗ್ ಬಂದ್ರೆ ಈಗ ನಮ್ ಥಿಂಕಿಂಗ್ ಬೇರೆ, ನಮ್ಗೆ ಈ ತರ ಬೇಕು, ಈ ಮಾಡಲ್ ಬೇಕು, ಈ ಕಲರ್ ಅಲ್ಲಿ ಆಗ್ಬೇಕು. ಇದಾದ್ರೆ ಸ್ಟಿಚಿಂಗ್ ಅಲ್ಲಿ ಬಂದ್ರೆ ಆಗಲ್ಲ ನಿಮ್ಗೆ.
ಯಾವ ಕಲರ್ ಆದ್ರೂ ಚೂಸ್ ಮಾಡಬಹುದು, ಯಾವ ಮಾಡಲ್ ಆದ್ರೂ ಚೂಸ್ ಮಾಡಬಹುದಲ್ವಾ? ಓಕೆ, ನೋಡಿ ಒಂದ್ಸಲ ಕಲರ್ಸ್ ಗಳೆಲ್ಲ ಹೇಗಿದೆ ಅಂತ ಒಂದ್ಸಲ ನೋಡಿ. ಇಲ್ಲಾಗಿ ಹೋಗ್ಬಿಟ್ಟು ಎಲ್ಲ ಕಲರ್ಗಳು ನೋಡಿ, ನಿಮಗೆ ಅದರಲ್ಲಿ ಯಾವುದು ಬೇಕು ಅದನ್ನ ನಿಮ್ಮ ಇಷ್ಟದಂತ ರೀತಿಯಲ್ಲಿ ನಮ್ಮ ಮೈ ವೆಡ್ಡಿಂಗ್ ಸ್ಟುಡಿಯೋದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಇಷ್ಟು ಮಾತ್ರ ತೋರಿಸೋದಲ್ಲ, ನನಗೂ ಕೂಡ ಇವಾಗ ಮೆಜರ್ಮೆಂಟ್ ತಕೊಂಡು ನನಗೊಂದಿಗೆ ಡ್ರೆಸ್ ಅನ್ನ ಈಗ ರೆಡಿ ಮಾಡಬೇಕು. ಸೊ ಯಾವ ಡ್ರೆಸ್ ಅನ್ನು ನನಗೆ ಇವಾಗ ರೆಡಿ ಮಾಡೋಣ ಅಂತ, ನಾನು ಹೇಗೂ ಮದುವೆಗೆ ರೆಡಿ ಆಗಿದ್ದೀನಿ ನಾನು, ಅಂದ್ರೆ ನನ್ನ ಮದುವೆ ಅಲ್ಲ ನಂದಲ್ಲ, ನನ್ನ ಫ್ರೆಂಡ್ ಮದುವೆಗೆ ರೆಡಿ ಆಗಿದ್ದೀನಿ. ಸೊ ಮದುವೆಗೆ ರೆಡಿ ಆಗಿರೋ ನನಗೆ ಬೇಕಾಗಿರುವಂತ ಡ್ರೆಸ್ ಗಳನ್ನ ನಾನು ಎಲ್ಲಿ ಮೆಜರ್ ತಕೊಂಡು ನನಗೆ ಬೇಕಾಗಿರುವಂತ ರೀತಿಯಲ್ಲಿ ನಾನು ರೆಡಿ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಅದಕ್ಕಾಗಿ ನನ್ನ ಕಣ್ಣು ಮುಂದೆ ಇರುವಂತ ಪುತ್ತೂರಿನ ಸಂಸ್ಥೆ ಅದು ಮೈ ಡ್ರೆಸ್ ಕೋಡ್. ಸೊ ನಿಮಗೂ ಬೇಕಿದ್ರೆ, ನಿಮ್ಮ ಫ್ರೆಂಡ್ ಗ್ರೂಪ್ಗಳಿಗೆ ಬೇಕಿದ್ರೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಮಾಡಿಕೊಡ್ತಾರೆ. ಒಂದೇ ಕಲರ್ ಅಲ್ಲಿ ಬೇಕಂದ್ರೆ ಸಹ ಮಾಡಿಕೊಡ್ತೀರಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ. ಸೊ ಕಾಂಟ್ಯಾಕ್ಟ್ ಆಗ್ಬಹುದು, ಕಾಂಟ್ಯಾಕ್ಟ್ ಆಗಿ ನಿಮಗೆ ಬೇಕಾಗಿರುವಂತ ನಿಮ್ಮ ವೆಡ್ಡಿಂಗ್ ಕಲೆಕ್ಷನ್ಸ್ ಗಳನ್ನ ಇಲ್ಲಿಂದ ಪಡ್ಕೊಂಡು ಹೋಗಬಹುದು ಅಲ್ವಾ? ಸೊ ನಂದೀಗ ಮೆಜರ್ಮೆಂಟ್ ತೆಗೆದು ಡ್ರೆಸ್ ಅನ್ನು ಹಾಕ್ತೀನಿ. ನಾನು ಹೀಗಿದ್ದೀನಿ, ಇಲ್ಲಿಯ ಡ್ರೆಸ್ ಅನ್ನು ಸ್ಟಿಚ್ ಮಾಡಿ ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೆಲವು ಮಾಡೆಲ್ಸ್ ಫೋಟೋ ಎಲ್ಲ ನೋಡಿದೆ, ಬಟ್ ನಾನು ಆಲ್ಮೋಸ್ಟ್ ಆಗಿ ಇಲ್ಲಿರುವಂತ ಎಲ್ಲ ಡ್ರೆಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ. ಬೇರೆ ಬೇರೆ ಶರ್ವಾನಿ ನಾನು ಹೈಯೆಸ್ಟ್ ಮಾಡಿರೋದು ಇಲ್ಲಿ ಯಾವ್ದು ಹೇಳಿ, ಇದು ಕುರ್ತಾಸ್. ನಾನು ಎಲ್ಲ ಕುರ್ತಾಗಳನ್ನು ಇಲ್ಲೇ ಸ್ಟಿಚ್ ಮಾಡೋದು. ಇವತ್ತು ವೆಡ್ಡಿಂಗ್ ಅಂತ ಹೇಳಿ ಬಂದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಯಾವ್ದು ಮಾಡುವ? ಈಗ ನನ್ನ ಪ್ರಕಾರ ನಿಮ್ಮದು ಹೈಟ್ ಸಹ ಕಡಿಮೆ ಉಂಟು. ಓಕೆ, ಜೋಧ್ಪುರಿ ಮಾಡಿದ್ರೆ ಒಳ್ಳೆ ಕಾಣುತ್ತಂತ. ಅದನ್ನ ಓಪನ್ ಆಗಿ ಮರೆಯದಿದ್ರಲ್ಲ, ಹೈಟ್ ಕಮ್ಮಿ ಉಂಟು ಅದು ನಂದು. ಇದು ಜೋಧ್ಪುರಿಯಾ? ಇದು ಸೂಟ್ ನಿಮಗೆ. ಓ, ನಿಮ್ಗೆ ಈ ರೀತಿ ಬಂದಾಗ ತೋರಿಸ್ತೀರಿ ಅಲ್ಲ? ಕ್ಯಾಟ್ಲಾಗ್ ಸಹ ಉಂಟು. ಓಕೆ 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 ಓಕೆ. ಇದು ಶೇರ್ವಾನಿ ನಿಮಗೆ, ಇದು ಜೋಧ್ಪುರಿ ನಿಮಗೆ. ಇದು ಜೋಧ್ಪುರಿಯಾ? ಇದು ಜೋಧ್ಪುರಿ. ಈ ಕಲರ್ ನನಗೆ ಅಷ್ಟು ಇದು ಕಾಣಲ್ಲ. ಅಲ್ಲ, ಇದರಲ್ಲಿ ಕಲರ್ ವೈಸ್ ಕೊಡ್ತೀರಾ? ಓಕೆ ಓಕೆ ಓಕೆ. ಇದು ಮಾಡಲ್ ಇದು ನಿಮಗೆ. ಕಲರ್ ಯಾವ್ದು ಬೇಕಾದ್ರೆ ಮಾಡ್ಬೋದು. ಓಕೆ ಓಕೆ. ಹಾಗೆ ಇವತ್ತು ಯಾವ್ದು ಮಾಡೋದು ಅಂತ ಹೇಳಿದ್ ನೀವು? ನನ್ನ ಪ್ರಕಾರ ನಿಮಗೆ ಜೋಧ್ಪುರಿ ಒಳ್ಳೆ ಆಗುತ್ತೆ. ಇದು ಜಸ್ಟ್ ತೋರಿಸಿ ನಿಮಗೆ ಮಾಡಲು. ಇದು ನೋಡಿ ಹೇಗಿದೆ ನಿಮಗೆ. ಈ ಕಲರ್ ಬೇಡ ಅಂತ ಬೇರೆ ಕಲರ್ ಇದರಲ್ಲಿ ಇದು ನೋಡಿ, ಇದು ಹೈಲೈಟ್ ಕಲರ್ ನಿಮಗೆ. ಇದು ನನ್ನ ಕಲರಿಗೆ, ನನ್ನ ಸ್ಕಿನ್ ಕಲರಿಗೆ ಇದು ಅಲ್ಲ. ವೈಟ್ ಪ್ಯಾಂಟ್? ವೈಟ್ ಪ್ಯಾಂಟ್ ಬರುತ್ತೆ, ಫಾರ್ಮಲ್ ಬರೋದು ಪ್ಯಾಂಟ್ ಸಹ ನಿಮಗೆ. ಓಕೆ, ಹಾಗಿದ್ರೆ ಇದು ಮಾಡೋಣ. ಕ್ರೀಮ್ ವೈಟ್ ಮಾಡುವ, ಒಳ್ಳೆ ನಿಮಗೆ ಲುಕ್ ಬರುತ್ತೆ ನಿಮಗೆ. ಹೌದಾ? ಆದ್ರೆ ಇದು ವೆಡ್ಡಿಂಗ್ ಒಳ್ಳೆ ಚಂದ ಕಾಣಬಹುದಲ್ಲ? ಸೂಪರ್. ಸೊ ನೋಡಿ, ನಾನು ಇವರು ನಾವಿಬ್ರು ಚೂಸ್ ಮಾಡಿ ಈ ರೀತಿಯ ಒಂದು ಡ್ರೆಸ್ ಅನ್ನು ಇವಾಗ ರೆಡಿ ಮಾಡುವ ಅಂತ ನಾನು ಡಿಸೈಡ್ ಮಾಡಿದ್ದೇನೆ. ಹೇಗೆ ಕಾಣ್ತದೆ ಗೊತ್ತಿಲ್ಲ. ನೋಡಿ, ಇದು ಕ್ರೀಮ್ ಅಲ್ಲ, ಕ್ರೀಮ್ ಅಂಡ್ ವೈಟ್ ಪ್ಯಾಂಟ್. ಸೊ ಪ್ಯಾಂಟ್ ಕೂಡ ರೆಡಿ ಆಗುತ್ತೆ ಇಲ್ಲಿ ಅಲ್ಲ? ಓಕೆ, ಫಾರ್ಮಲ್ ಅಲ್ಲಿ. ಸೊ ಈ ರೀತಿಯ ಒಂದು ಡ್ರೆಸ್ ಅನ್ನು ಈಗ ರೆಡಿ ಮಾಡ್ತಾ ಇದೀವಿ. ಸೊ ಇದಕ್ಕೆ ಬೇಕಾಗಿರುವಂತ ಮೆಜರ್ಮೆಂಟ್ ತೆಗೆಯೋಣ. ಆಕ್ಚುಲಿ ನಾನು ಕ್ರೀಮ್ ವೈಟ್ ಹೇಳಿದ್ನಲ್ಲ ನಿಮಗೆ, ಅದಕ್ಕೆ ಸರಿ ಇದೆಯಾ? ಇದು ನೋಡಿ ಕ್ರೀಮ್ ವೈಟ್. ಇದು ಹೀಗೇನಲ್ಲ, ಒಳಗೆ ಅಂತ ಇದು ಇಡ್ತೀರಾ? ಫೀಸಿಂಗ್ ಆಗುತ್ತೆ, ಫುಲ್ ಫೀಸಿಂಗ್ ಆಗಿ ನಿಮಗೆ ತಿಕ್ ಬರುತ್ತೆ. ಇದು ಬಾಡಿಯಲ್ಲಿ ಫೋಲ್ಡ್ ಆಗ್ಲಿಕ್ಕಿಲ್ಲ. ಓಕೆ 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 ಓಕೆ. ಪ್ಲೇನ್ ಬರುತ್ತೆ ಬಾಡಿಯಲ್ಲಿ. ನೋಡಿ, ಇದು ಶೈನಿಂಗ್ ಕೂಡ ಇದೆ ಅಲ್ಲ? ಓಕೆ. ಇದು ಇತ್ತೇನಂದ್ರೆ ನಿಮ್ಗೆ ಟಿಕ್ಲಿ ಎಲ್ಲ ಇದು ನಿಮ್ಗೆ ವಾಶ್ ಆದ್ರೂ ಸಹ ಏನಾಗ್ಲಿಕ್ಕೆ. ಕರೆಕ್ಟ್, ಇದು ವಾಶ್ ಆದ್ರೆ ಏನಾಗಲ್ಲ. ವಾಶ್ ಆದ್ರೆ ಏನಾಗಲ್ಲ. ಓಕೆ ಓಕೆ. ವರ್ಕ್ ಇದು ನಿಮ್ಗೆ. ಓಕೆ ಓಕೆ ಓಕೆ. ಇದರಲ್ಲಿ ನಿಮಗೆ ಕಲರ್ಸ್ ಬರುತ್ತೆ ತುಂಬಾ. ಈಗ ಅಲ್ಲಿ ಇದು ಸೇಮ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಓಕೆ. ಇದು ನೋಡಿ ಕ್ರೀಮ್ ವೈಟ್ ಅಲ್ಲಿ. ಇದು ಇದು ಇದಾಗ ಇದಾದ್ರೆ ಸ್ವಲ್ಪ ಸಿಂಪಲ್ ಆಗುತ್ತೆ. ಅದು ಬೇಡ, ಸ್ವಲ್ಪ ಇದು ಗ್ರ್ಯಾಂಡ್ ಇದೆ. ಓಕೆ, ಯಾವ್ದು ಮಾಡುವ? ನಿಮಗೆ ಒಂಥರ ಗ್ರ್ಯಾಂಡ್ ಯಾವ್ದು? ಇದ ಇದು ಒಳ್ಳೆ ಕಾಣುತ್ತೆ. ಇದಲ್ಲ? ಸರಿ, ಇದಾಗ್ಬೋದು. ಎಸ್, ನೋಡಿ ಈ ತರ ಬರುತ್ತೆ ಔಟ್ಫಿಟ್. ಮೆಜರ್ ಮಾಡೋಣ. ಎಸ್, ಇದನ್ನೀಗ ಮೆಜರ್ ಮಾಡುವ ಬನ್ನಿ. ಅಳತೆ ಇದೆ, ಅದ್ರ ಪ್ಯಾಂಟ್ ಇದಕ್ಕೆ ಬೇಕಾಗಿರುವಂತ ಪ್ಯಾಂಟ್ ಅನ್ನ ರೆಡಿ ಮಾಡಿಕೊಳ್ಳೋದು. ಮೆಜರ್ಮೆಂಟ್ ಎಲ್ಲ ಆಯ್ತು, ಪೀಸ್ ಕಟ್ಟಿಂಗ್ ಇದೆ, ಸ್ಟಿಚಿಂಗ್ ಇದೆ. ಆ ನಂತರ ನಮ್ಮ ಔಟ್ಲುಕ್ ಹೇಗೆ ಬರ್ತದೆ ಆಮೇಲೆ ನೋಡುವ. ನಮ್ಮ ಮುಂದೆನೆ ನಮಗೆ ಬೇಕಾಗಿರುವಂತ ಡ್ರೆಸ್ಸಿನ ಕಟ್ಟಿಂಗ್ ಮಾಡ್ತಾರೆ. ನಮ್ದು ಸ್ಟಿಚಿಂಗ್ ಎಲ್ಲ ರೆಡಿ ಆಗ್ತಾ ಇದೆ. ಹೇಗೆ ಮೆಜರ್ಮೆಂಟ್ ಕಟ್ಟಿಂಗ್ ಪೀಸ್ ಮಾಡ್ತಾ ಇದ್ದಾರೆ ಅವರು. ಸೊ ಇವಾಗ ಸ್ಟಿಚಿಂಗ್ ಎಲ್ಲ ಆದ ನಂತರ ಇನ್ನು ನಾನು ನಿಮಗೆ ಕಾಣೋದು ಆ ಡ್ರೆಸ್ ಅನ್ನ ಹಾಕಿ ಔಟ್ಫಿಟ್ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ. ಸೊ ನಿಮಗೆ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಬರ್ಬೋದು ಮೈ ಡ್ರೆಸ್ ಕೋಡ್ ವೆಡ್ಡಿಂಗ್ ಸ್ಟುಡಿಯೋಕ್ಕೆ. ಕೇವಲ ವೆಡ್ಡಿಂಗ್ಗೆ ಮಾತ್ರ ಅಲ್ಲ, ಯಾವ ಫಂಕ್ಷನ್ಸ್ಗೂ ಬೇಕಾದರೂ ಬಂದು ಇಲ್ಲಿಂದ ಡ್ರೆಸ್ ಅನ್ನ ನಾವು ಮೆಜರ್ಮೆಂಟ್ ತೆಗೆದು ನಂತರ ಸ್ಟಿಚ್ ಮಾಡಿ ಹಾಕೊಳ್ಬಹುದು. ಮತ್ತೆ ಸಿಗ್ತೀನಿ, ಬನ್ನಿ.
ಇದು ನೋಡಿ, ಇದು ನಿಮಗೆ ಶರ್ವಾನಿ ಜೋಧ್ಪುರಿ ಮಾಡೋದಾಗತ್ತೆ ನಿಮಗೆ. ಮತ್ತೆ ಕುರ್ತಾ ಮಾಡ್ಬೋದು ಇದರಲ್ಲಿ, ಮತ್ತೆ ನಿಮ್ಗೆ ಬಂಡೀಸ್ ಮಾಡ್ಬೋದು ಇದರಲ್ಲಿ. ನಿಮಗೆ ಆಲ್ ವೆರೈಟಿ ಬರುತ್ತೆ ಇದರಲ್ಲಿ ನಿಮಗೆ. ನೋಡಿ ಈಗ ಹೈಯೆಸ್ಟ್ ಟ್ರೆಂಡ್ ಇರೋದು ನಿಮಗೆ ಸ್ಟೋನ್ ವರ್ಕ್ ಅಂತ ಅಂದಿದ್ದು. ಕಸ್ಟಮರ್ ಹ್ಯಾಂಡ್ ವರ್ಕ್ ಮಾಡೋದಿಲ್ಲ, ಅದೇ ನಿಮಗೆ ಮೆಟೀರಿಯಲ್ ಅಲ್ಲೇ ಬರುತ್ತೆ. ಈಗ ಓಕೆ, ಇದು ಮೆಟೀರಿಯಲ್ ಬರುತ್ತೆ, ಮೆಟೀರಿಯಲ್ ಅಲ್ಲೇ ಹ್ಯಾಂಡ್ ವರ್ಕ್ ನಿಮಗೆ. ಇದು ತುಂಬಾ ಶೈನಿಂಗ್ ಅಲ್ಲ, ಫಂಕ್ಷನ್ ತುಂಬಾ ಒಳ್ಳೇದು ಕಾಣುತ್ತೆ ಅಲ್ಲ. ಶೋರ್. ಎಸ್ 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 ಎಸ್, ತುಂಬಾ ಚಂದ ಇದೆ ನೋಡಿ. ಅದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ನಿಮಗೆ. ಓಕೆ, ಮೆರೂನ್ ಇದು, ಮೆರೂನ್ ಇದೆ, ಬ್ಲಾಕ್ ಬರುತ್ತೆ ಇದರಲ್ಲಿ, ವೈನ್ ಕಲರ್ ಇದೆ, ಪಿಂಕ್ ಇದೆ ಇದರಲ್ಲಿ. ಓಕೆ, ಇದು ಆಲ್ಮೋಸ್ಟ್ 10 ಕಲರ್ಸ್ ಆದ್ರೂ ಉಂಟಿದೆ. ಎಸ್, ಫೈನಲಿ ಮೈ ಡ್ರೆಸ್ ಕೋಡ್ ಅವರು ಬಹಳ ಚೆನ್ನಾಗಿರ್ತಕ್ಕಂಥ ಔಟ್ಫಿಟ್ ಅನ್ನು ಕೊಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ ಈ ಒಂದು ಡ್ರೆಸ್ ಹಾಕಿದಾಗ, ಒಂದು ಫೀಲ್ ಚೆನ್ನಾಗಿದೆ. ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀವು ಕಮೆಂಟ್ ಮಾಡಿ. ಅಂತೂ ಇಂತೂ ನಾನು ಮದುವೆಗೆ ರೆಡಿ ಆಗಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಡ್ರೆಸ್ಸನ್ನು ಕೂಡ ಬಹಳ ಚೆನ್ನಾಗಿ ಸೆಟ್ ಆಗಿ ನನಗೆ ವಿದಿನ್ 12 hours ಒಳಗೆ ನನಗೆ ಸ್ಟಿಚ್ ಮಾಡಿ ಕೊಟ್ಟಿರತಕ್ಕಂಥವ್ರು ಪುತ್ತೂರಿನ ಮೈ ಡ್ರೆಸ್ ಕೋಡಿನ ವೆಡ್ಡಿಂಗ್ ಸ್ಟುಡಿಯೋದವರು. ಸೊ ಅದಕ್ಕಾಗಿ ಕಮಲೇಶ್ ಅವರಿಗೆ ಹಾಗೇನೆ ಎಲ್ರಿಗೂ ಧನ್ಯವಾದನ ಹೇಳ್ತೀನಿ. ಸೊ ನಾನು ಈ ಜೋಧ್ಪುರಿಯನ್ನ ಹಾಕಿದ ನಂತರ ಯಾವ ರೀತಿ ಮೆಜರ್ಮೆಂಟ್ ತಗೊಂಡ್ರು ನೋಡಿ. ಇವಾಗ ನಾನು ಯಾವ ರೀತಿ ಮೂವ್ಮೆಂಟ್ ಮಾಡ್ಬೋದು, ಇಲ್ಲಿ ಯಾವುದೇ ಫೀಲ್ ಇಲ್ಲ. ಮತ್ತೆ ನನ್ನ ಇಲ್ಲಿ ಸೈಡ್ ಆಗಿರ್ಬೋದು ಹಿಡ್ಕೊಳ್ಳೋ ರೀತಿಯಲ್ಲಿ ಇಲ್ಲ, ಅಥವಾ ನನ್ನ ಬಾಡಿ ಯಾವ ರೀತಿ ಅಂತ ಅದಕ್ಕೆ ಕರೆಕ್ಟ್ ಆಗಿ ಸೆಟ್ ಆಗಿ ಕೊಟ್ಟಿದ್ದಾರೆ. ಪ್ಯಾಂಟ್ ಕೂಡ ಆಗಿರ್ಬೋದು ಸ್ಟ್ರೆಚ್ ಇದೆ, ಇಲ್ಲಿ ಆಂಕಲ್ ಲೆಂತ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ಶೂ ಕೂಡ ಇಲ್ಲೇ ಸಿಗ್ತಾ ಇದೆ. ಸೊ ಪೇಟ ಬೇಕಿದ್ರೆ ಪೇಟನೂ ಸಿಗುತ್ತೆ. ಬಟ್ ಒಟ್ಟಾರೆಯಾಗಿ ನಮ್ದು ಈ ಲೆಂತ್ ಆಗಿರ್ಬೋದು, ನಮ್ಮ ಕುತ್ತಿಗೆಲಾಗಿರ್ಬೋದು, ಬಟನ್ಸ್ಗಳಾಗಿರ್ಬೋದು, ಇದೆಲ್ಲ ಬಹಳ ಬ್ಯೂಟಿಫುಲ್ ಆಗಿ ಒಂಥರ ಕಂಫರ್ಟೇಬಲ್ ಇದೆ. ಒಂದು ದೊಡ್ಡ ಫಂಕ್ಷನ್ ಅಂತ ಹೇಳಿ ಬಂದಾಗ ನಮಗೆ ಸುಸ್ತಾಗ್ತಾ ಇರುತ್ತೆ, ಅಂದ್ರೆ ಬೆವರ್ತಾ ಇರುತ್ತೆ, ಆಚೀಚೆ ಓಡಾಡ್ತಾ ಇರ್ತೀವಿ. ಅವಾಗ ನಮಗೆ ಡ್ರೆಸ್ ಕಂಫರ್ಟೇಬಲ್ ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಕೊಟ್ಟೇ ಕೊಡುತ್ತೆ ನಮಗೆ, ಅದು ನಮಗೆ ಗೊತ್ತಿದೆ. ಹಾಗಾಗಿ ರೆಡಿಮೇಡ್ ಗಿಂತ ಈ ರೀತಿ ನಾವು ಹೊಲಿಸ್ಕೊಂಡ್ರೆ ಕಡಿಮೆ ಬಜೆಟ್ ಅಲ್ಲೂ ಆಗುತ್ತೆ, ಬಹಳ ಗ್ರ್ಯಾಂಡ್ ಆಗಿರುವಂತ ಲುಕ್ ಕೂಡ ಸಿಗುತ್ತೆ. ಸೊ ನನ್ನನ್ನು ನಾನು ಪ್ರೀತಿ ಮಾಡೋ ಕಾರಣದಿಂದ ಈ ಡ್ರೆಸ್ ನನಗೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲ ಮೂಡ್ ಆನ್ ಆಗೋದು, ಮೂಡ್ ಆಫ್ ಆಗೋದು ಒಬ್ಬ ಮನುಷ್ಯಂದು ಅವನ ಡ್ರೆಸ್ಸಿಂಗ್ ಮೇಲೆ ಆಗಿರ್ತದೆ. ಹಾಗಿರುವಾಗ ಒಳ್ಳೆ ಡ್ರೆಸ್ಸಿಂಗ್ ಅನ್ನ ಹಾಕಬೇಕಿದ್ರೆ ನೀವು ಚಾಯ್ಸ್ ಮಾಡಬೇಕಾಗಿರೋದು ಮೈ ಡ್ರೆಸ್ ಕೋಡ್. ಸೊ ನಾನು ಬರುವಾಗ ಹೇಗಿದ್ದೆ, ಇವಾಗ ಹೇಗೆ ಆಗಿದ್ದೀನಿ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿದೆ. ಸೊ ಹಾಗಿರುವಾಗ ಬಹಳ ಚೆನ್ನಾಗಿರ್ತಕ್ಕಂತಹ ಔಟ್ಪುಟ್ ಈ ರೀತಿ ನೋಡಿ, ಚೈನ್ ಆಗಿರ್ಬೋದು, ಇದೆಲ್ಲ ಒಂಥರ ಅಟ್ರಾಕ್ಟ್ ಆಗೋದಕ್ಕೆ. ಸೊ ಇಷ್ಟ ಆಯ್ತಲ್ವಾ? ಸೊ ನಾನು ನಿಜವಾಗ್ಲೂ ಕಮಲೇಶ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ತುಂಬಾನೇ ಕೇರ್ ತಗೊಂಡು ನನಗೆ ಬೇಕಾಗಿರುವಂಥ ಡ್ರೆಸ್ ಅನ್ನ ಇವತ್ತಲ್ಲ ನನ್ನ ಎಲ್ಲ ಇವೆಂಟ್ಗಳಿಗೆ ಇವರು ಮಾಡಿಕೊಡ್ತಾ ಇದ್ದಾರೆ. ಇವತ್ತಂತೂ ಬಹಳ ಖುಷಿಯಾಗಿರ್ತಕ್ಕಂಥ ಒಂದು ಡ್ರೆಸ್ ನನಗೆ ಸಿಕ್ಕಿದೆ. ಈ ವಾಕ್ ಮಾಡುವಾಗ್ಲೂ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ, ಸೀರಿಯಸ್ಲಿ ಸೂಪರ್ ಇದೆ. ಕೂತ್ಕೊಳ್ಬೋದು, ಫೋಟೋಶೂಟಿಗೆ ನಾವು ಫೋಸ್ ಕೊಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಪ್ಯಾಂಟ್ ಎಲ್ಲ ಸ್ಟ್ರೆಚಬಲ್ ಇರೋ ಕಾರಣದಿಂದ ಒಳ್ಳೆ ಬ್ರ್ಯಾಂಡ್ ರೇಮಂಡ್ ಪ್ಯಾಂಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ರಿಯಲಿ ಬ್ಯೂಟಿಫುಲ್, ನನಗಂತೂ ತುಂಬ ಖುಷಿ ಆಯಿತು. ಸೊ ನೀವು ನಿಮ್ಮ ಮದುವೆಗೆ ರೆಡಿ ಆಗಬೇಕು ಅಂತಿಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಯಾರದೇ ಮದುವೆ ಆಗಿರಲಿ ಅಥವಾ ಎಂಗೇಜ್ಮೆಂಟ್ ಆಗಿರಲಿ, ಒಳ್ಳೆ ಕಾರ್ಯಕ್ರಮಗಳಿರಲಿ, ನೀವು ಈ ರೀತಿ ರೆಡಿ ಆಗಿ. ಸೊ ಅದಕ್ಕೋಸ್ಕರ ನೀವು ಚೂಸ್ ಮಾಡಬೇಕಾಗಿರೋದು ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಕ್ವಾಲಿಟಿ ಸಿಗ್ತಕ್ಕಂತಹ ಮೈ ಡ್ರೆಸ್ ಕೋಡ್ ಬೆಸ್ಟ್ ಆಪ್ಷನ್. ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಇವರ ನಂಬರ್ ಮತ್ತೊಮ್ಮೆ ಮೆನ್ಷನ್ ಮಾಡಿದ್ದೀನಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ರೀಲ್ಸ್ ಮುಖಾಂತರವಾಗಿ ಹಾಕಿದ್ದೀನಿ. ಸೊ ಮಿಸ್ ಮಾಡಬೇಡಿ. ಬೇಕು ಅಂತ ಇದ್ರೆ ಈ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆಯೇ ನಿಮಗೂ ಥ್ಯಾಂಕ್ ಯು, ಧನ್ಯವಾದ. ಬನ್ನಿ, ಎಲ್ಲ ಫಂಕ್ಷನ್ಗಳಿಗೆ ನಿಮ್ಮ ಮೈಂಡಲ್ಲಿ ಇರಬೇಕಾಗಿರೋದು ಏನು ಹೇಳಿ, ಮೆನ್ಸ್ ವೆಡ್ಡಿಂಗ್ ಸ್ಟುಡಿಯೋ ಮೈ ಡ್ರೆಸ್ ಕೋಡ್ ಪುತ್ತೂರು. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮಗೆ.